ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಪೂಜ್ಯ ಗುರುಗಳು, ಕಲಾಮಂದಿರದ ಸಂಸ್ಥಾಪಕರು ಆಗಿರುವಂತಹ ಮಾನ್ಯ ಶ್ರೀ ಅಜಯ್ ಜಾಧವ್ ಅವರಿಗೆ ವಂದಿಸಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ಜಾನಪದ ಚಿತ್ರಕಲಾ ಪ್ರಕಾರಗಳು ಈ ವಿಷಯವನ್ನು ಕುರಿತು ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಸಹೋದರಿ ಡಾಕ್ಟರ್ ಎನ್ ಸಿದ್ದೇಶ್ವರಿ ಅವರೇ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಮಾನಾಪಮಾನ ನಿಮ್ಮದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ. ಇಂದಿನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ 248ನೆಯ ಮಹಾಮನೆಯ ದತ್ತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸತಕ್ಕಂತಹ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪರಮತ್ತು ಪರಮ ಪೂಜ್ಯರು, ಹಾಗೇನೆ ಈ ಒಂದು ಭವಾನಿ ಕಲಾಮಂದಿರದ ಸಂಸ್ಥಾಪಕರು, ಹಾಗೇನೆ ನನ್ನ ನೆಚ್ಚಿನ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಒಂದು ತರಬೇತಿ ಅನ್ನುವಂಥದ್ದು ಜೀವನದಲ್ಲಿ ಒಂದು ತಿರುವನ್ನ ಕೊಡ್ತಕ್ಕಂಥದ್ದು. ಆ ಒಂದು ತಿರುವಿನ ಕಾಲದಲ್ಲಿ ಬಹಳ ಪ್ರಮುಖವಾಗಿ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ವಿದ್ಯಾಗುರುಗಳಲ್ಲಿ ಮೊದಲೇ ಗುರು ಜಾಧವ್ ಸರ್ ಅಂತ ಹೇಳಿದ್ರೆ ಇವತ್ತು ನಾನು 4 ಮಾತುಗಳನ್ನ ಆಡ್ಲಿಕ್ಕೆ ಕರೆಸಿದ್ರೆ ಅನ್ನೋದು ಸಂತೋಷ. ಹಾಗೇನೆ ಜಾಧವ್ ಸರ್ ಅವರೇ, ಹಾಗೆ ಮತ್ತೊಬ್ಬ ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ರೂವಾರಿಗಳು, ಜಿಲ್ಲಾಧ್ಯಕ್ಷರು, ಅದೆಲ್ಲದಕ್ಕಿಂತ ಮೊದಲು ನನಗೆ ಒಬ್ಬ ಸಹೋದರರಾಗಿ, ಆಧ್ಯಾತ್ಮಿಕ ಸಾಧಕರ ಗುರುಗಳಾಗಿ, ಆಮೇಲೆ ಒಬ್ಬ ಹಿತೈಷಿಯಾಗಿ, ಒಬ್ಬ ಚಿಂತಕರಾಗಿ, ಒಬ್ಬ ಹಿರಿಯಣ್ಣನಾಗಿ ಏನೆಲ್ಲ ಆಗಿ ನನ್ನ ಬದುಕಲ್ಲಿ ಸುಮಾರು ವರ್ಷಗಳ ಕಾಲ, ಬಹುಶಃ ನಾನು ನೌಕರಿಗೆ ಬಂದಿದ್ದು 93ರಲ್ಲಿ ಸಂಡೂರು ತಾಲೂಕಿಗೆ ಬಂದಾಗ ಅವಾಗ ಸಿದ್ಧಲಿಂಗಪ್ಪ ಸರ್ ಪರಿಚಯ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ನನಗೆ ತಂದೆ ಹೋದ್ರು ಸಹ ಒಬ್ಬ ಮಾರ್ಗದರ್ಶಕರಿದ್ದಾರೆ, ನನ್ನ ಅಣ್ಣ ಇಲ್ಲಿದ್ರು ಸಹ ಒಬ್ಬ ಮಾರ್ಗದರ್ಶಕರಿದ್ದಾರೆ, ಹಾಗೆ ನಾನು ಒಂದು ಸಂಶೋಧನಾ ಕೆಲಸದಲ್ಲಿ ತೊಡಗಿದ್ರು ಸಹ ಒಬ್ಬ ನನಗೆ ಗೈಡ್ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅವರು ನನಗೆ ದಾರ್ಶನಿಕ ವ್ಯಕ್ತಿಗಳೇ ಆದ್ರೂ ಇವತ್ತಿಗೂ ಸಹ ಮುಂದೆಯೂ ಸಹ ಏನಾದ್ರೂ ನಾನು ಸರಳ ಸಜ್ಜನಿಕೆ ಕಲ್ತಿದ್ದೇನೆ ನನ್ನ ಬದುಕಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಥಮ ಸ್ಥಾನ ಕೊಡ್ತಕ್ಕಂಥದ್ದು ನಾನು ಸರಿ. ಅಷ್ಟೊಂದು ನನ್ನ ಬದುಕಲ್ಲಿ ಅವರು ನನಗೊಂದು ಧೈರ್ಯ ತುಂಬಿದ್ರು. ಪ್ರತಿ ಹೆಜ್ಜೆ ಒಳಗೂ ಸಹ ಮಾಡಮ್ಮ, ನಿಮ್ಗೇನಾಗುತ್ತೆ, ಧೈರ್ಯವಾಗಿರಮ್ಮ, ಮಾಡಮ್ಮ, ಇಷ್ಟ ಹೇಳ್ತಾ ಇದ್ದೆ. ನಾನು SLC TCH ಮಾಡಿ ಮನೆಯಲ್ಲಿದ್ದು
ನೌಕರಿ ಮಾಡಿ ಯಾವಾಗ BA ಕಟ್ಟಿ MA ಕಟ್ಟಿ PhD ಮಾಡಿ ಯಾರು ನಾನು ಗುರುತಿಸದೇ ಇರೋದ್ರಲ್ಲಿ ಸಾರ್ ಗುರುತಿಸಿದ್ರು ಕಾರ್ಯಕ್ರಮಗಳಿಗೆ ಬಲ ಕೊಟ್ಟರು. ಅದಕ್ಕೆ ಕಾರಣ ಅಂದ್ರೆ ಇವತ್ತು ನೀವು ಶೀರ್ಷಿಕೆ ನೋಡಿರಬಹುದು ಜನಪದ ಚಿತ್ರಕಲಾ ಪ್ರಕಾರಗಳು ಅಂತ. ಬಹುಶಃ ಒಂದು 10 ವರ್ಷ ಆಯ್ತು 8 ವರ್ಷದ ಹಿಂದೆ ಒಂದು ವಿಭಾಗ ಮಟ್ಟದ ಚಿತ್ರಕಲಾ ಸಮ್ಮೇಳನ ಮಾಡಿದ್ರು ಜಾಧವ್ ಸರ್ ನೇತೃತ್ವದಲ್ಲಿ. ಬಹಳ ಅದ್ಧೂರಿ ಕಾರ್ಯಕ್ರಮ. ಆಗ 1 ತಿಂಗಳ ಕಾರ್ಯಕ್ರಮ ಇರುವಾಗ ನಮ್ಮ ಮನೆಗೆ ಬಂದ್ರು ಸರ್. ಬಂದು ಏನಮ್ಮ ನೀವು ಭಾಷಣ ಮಾಡಬೇಕು ಅಂತ. ಯಾವುದಕ್ಕೆ ಸರ್? ಚಿತ್ರಕಲೆ. ಅಲ್ಲ ಸರ್, ಚಿತ್ರಕಲೆಗೂ ನನಗೂ ಹೆಂಗೆ ಆದ್ರೆ ಅದು ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಅದು ವಿಭಾಗ ಮಟ್ಟದ ಚಿತ್ರಕಲಾವಿದರೆಲ್ಲ ಅಲ್ಲಿ ದಿಗ್ಗಜರೇ ಇರ್ತಾರೆ, ಜಾಧವ್ ಸರ್ ಅಂತ ಹಿರಿಯರಿದ್ದಾರೆ. ನಾನು ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನಾನು ವಿಶೇಷ ಉಪನ್ಯಾಸಕರಾಗಿ ನಲ್ಲಿ ಮಾತಾಡಲಿ ಅಂತ. ಯಾಕಮ್ಮ ನೀನು ಆಚರಣೆಗಳ ಬಗ್ಗೆ PhD ಮಾಡಿದೀಯಲ್ಲ, ಹುಡುಕ ಅದ್ರ ಏನಾರ ಚಿತ್ರಕಲೆ ಐತಿ ನೋಡು, ಮಾಡಿ ಸಂಶೋಧನೆ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಅಂತ ಅಂದ್ರು. ನನಗೆ ಆತಂಕ. ಹೇಳಿಲ್ಲ ಅವರು, ಬೇಡ ಅಂತ ಕೇಳಲೇ ಇಲ್ಲ, ಹೇಳಿ ಹೋಗ್ಬಿಟ್ರು ಅಷ್ಟೇ. ಆಮೇಲೆ ಎಲ್ಲ ನನ್ನ ಪುಸ್ತಕಗಳನ್ನು ಹುಡುಕ್ತಾ ಹೋದೆ. ಎಲ್ಲಿ ಚಿತ್ರಕಲೆ ಬರ್ತದೆ, ಆಚರಣೆ ಎಲ್ಲಿ ಬರ್ತದೆ ಹುಡುಕ್ತಾ ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ಬಿಟ್ಟೆ. ಸುಮಾರು 1.25 ತಾಸು ಕೊನೆಗೆ ಅವರೇ ಚೀಟಿ ಕೊಟ್ಟರು, ಒಂದು ಸಾಕು ನಿಲ್ಸಮ್ಮ ಅನ್ನೋರು. ಇಡೀ ಸ್ಟೇಡಿಯಂ ಮೇಲೆ ಮಂತ್ರ ಮುಗ್ಧರಾಗಿ ಕೇಳಿದ್ರು. ಅದೇನೋ ಗೊತ್ತಿಲ್ಲ, ಅಷ್ಟು ನನ್ನ ಕೆಲಸ ನಾನು ಮಾಡಿದೆ ಅನ್ನೋದಕ್ಕಿಂತ ಸರ್ ನನ್ನ ಹತ್ರ ಮಾಡಿಸಿದ್ರು ಕೂಡ. ಆಗ ನನಗೆ ಬಹಳ ಖುಷಿ ಆಯ್ತು. ಅದನ್ನ ಏನ್ ಮಾಡ ಲೇಖನ ಬಂದು ಜಾನಪದ ವಿಶ್ವವಿದ್ಯಾಲಯ ಕಳಿಸ್ತೆ ಪ್ರಕಟಣೆ. ಅಲ್ಲಿ ಎಲ್ಲ ಡಾಕ್ಟರೇಟ್ ಆಗಿರೋ ಪ್ರೊಫೆಸರ್ಸ್ 6 ತಿಂಗಳಿಗೆ ಒಂದು ಪತ್ರಿಕೆ ಅಂತ ಮಾಡ್ತಾರೆ, ಒಂದು ಬುಕ್ಕ ಮಾಡ್ತಾರೆ. ಅದು ಆಯ್ಕೆ ಕಮಿಟಿಗೆ ಹೋದಾಗ ಆಯ್ಕೆ ಕಮಿಟಿಯಲ್ಲಿ ಒಬ್ಬ ಬಹಳ ಜಾನಪದ ವಿದ್ವಾಂಸರಿದ್ರು. ಅವ್ರು ಅದನ್ನ ನೋಡಿ ಇದೇನಿದು ಹೊಸ ಚಿಂತನೆ. ಜಾನಪದದಲ್ಲಿ ಬೇಕಾದಷ್ಟು ಕಲಾ ಪ್ರಕಾರಗಳು, ಸಂಗೀತ, ಬೇಕಾದಷ್ಟು ಯಕ್ಷಗಾನಗಳಾಗ್ಬೋದು, ನಾಟಕಗಳಾಗ್ಬೋದು, ಹಾಡುಗಳಾಗ್ಬೋದು ಎಲ್ಲ ಮಾಡ್ಯಾರ. ಈ ಚಿತ್ರಕಲೆ ಯಾರು ಹುಡುಕಿಲ್ಲ ಇಲ್ಲಿವರೆಗೂ. ಮೊದಲ ನಾನು ನೋಡಿರೋದು ಆಚರಣೆಗಳಲ್ಲಿ ಚಿತ್ರಕಲೆ. ಆಚರಣೆಗಳಲ್ಲಿ ಎಲ್ಲವನ್ನ ನೋಡಿನಿ, ಚಿತ್ರಕಲೆಯಿಂದ ಗುರುತಿಸಿಲ್ಲ ಯಾರು ಇಲ್ಲಿವರೆಗೂ. ಅಂತಹ ಗುರುತಾಗಿದೆ ಅಂತ ಮತ್ತೆ ಅವ್ರ ಆಯ್ಕೆ ಕಮಿಟಿಯಿಂದ ನನ್ನ ಫೋನ್ ನಂಬರ್ ಮಾಡಿದ್ರು. ಸರ್ ಹೆಸರು ಈಗ ಅವ್ರ ಒತ್ತಡದಿಂದ ನನ್ನ ಹತ್ರ ಮಾಡಿಸಿದ್ರು. ಅದು ಒಳ್ಳೆ ಪ್ರಯತ್ನ ಅಂತ. ನನ್ನ ಆದ್ಮೇಲೆ ಒಂದು PhD ಥೀಸಿಸ್ ಕೂಡ ಇವತ್ತು ರೆಡಿ ಆಗ್ತಾ ಇದೆ. ಆಮೇಲೆ ಅದೇ ವಿಶ್ವವಿದ್ಯಾಲಯದಲ್ಲೇ ರಂಗೋಲಿ ಬಗ್ಗೆ, ಕೌದಿ ಬಗ್ಗೆ ಅದನ್ನ ಡಿವೈಡ್ ಮಾಡಿ ಆ ವಿಭಾಗಗಳನ್ನು ಮಾಡಿಕೊಂಡು ಲೇಖನಗಳು ಬರೆದ್ರು. ಆ ಪತ್ರಿಕೆಗಳಲ್ಲಿ ನಾನು ಹೋಗ್ತಾನೆ ಇದ್ದೀನಿ. ಅಂದ್ರೆ ಇವತ್ತಿನ ಜ್ಞಾನ ಅನ್ನುವಂಥದ್ದು ಚಿತ್ರಕಲಾವಿದರು ಅಂದ್ರೆ ಅದು ಬಹಳ ಶ್ರೇಷ್ಠ ಕಲೆ. ಚಿತ್ರಕಲೆ ಏನೆಲ್ಲ ಮಾಡಿಸ್ತದೆ, ಬದುಕಿನ ಒಂದು ಆರ್ಥಿಕ ಸಮಸ್ಯೆಗಾಗಿ ಕಲಿಯುವಂತಹದ್ದು ಚಿತ್ರಕಲೆ ಇವತ್ತು ಆಗಿದೆ. ಜೀವನದ ಒಂದು ಅಂಗ ಇದೆ. ಅದ್ರ ಜೊತೆಗೆ ಪ್ರತಿಭೆಯನ್ನು ಸಹ ಜೊತೆಗೆ ಕಟ್ಕೊಂಡಿದೆ ಅನ್ನೋದಕ್ಕೆ ಜಾಧವ್ ಸರ್ ಅಂತವ್ರೆ ಸಾಕ್ಷಿ. ಯಾಕಂದ್ರೆ ಸಂಬಳ ಬರ್ತಾ ಇತ್ತು, ಕುಟುಂಬ ನಿರ್ವಹಣೆ ಆಗ್ತಾ ಇತ್ತು. ಆದ್ರೆ ಅವರು ಅದ್ರ ಜೊತೆಗೇನೆ ಅಲ್ಲಿ ಒಂದು ಮೌಲ್ಯವನ್ನ ಇಟ್ಕೊಂಡು ಚಿತ್ರಕಲೆಯಲ್ಲಿ ಸಿದ್ಲಿಂಗಪ್ಪ ಸರ್ ಆಗಲಿ, ಜಾಧವ್ ಸರ್ ಆಗಲಿ ಆ ಕಲೆಯನ್ನ ಕಲಿಸ್ತಾ, ಒಂದು ಮೌಲ್ಯವನ್ನ ಕಲಿಸ್ತಾ, ಒಂದು ಸಮಾಜವನ್ನ ಪರಿವರ್ತನೆ ಮಾಡುವ ಹಾದಿಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡು ಒಬ್ಬ ದಾರ್ಶನಿಕ ವ್ಯಕ್ತಿಗಳಾಗಿ ಇವತ್ತು ವೇದಿಕೆ ಮೇಲೆ ಕುಂತಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಒಂದು ಕಲೆ ಅನ್ನುವಂಥದ್ದು ಇತ್ತು. ಆ ಕಲೆಯ ಮೂಲಕ ಏನೆಲ್ಲ ಒಬ್ಬ ಚಿತ್ರಕಲಾವಿದ ಏನೆಲ್ಲ ಸಮಾಜಮುಖಿ ಚಿಂತನೆಗಳನ್ನ, ಏನೆಲ್ಲ ಸಮಾಜದ ಒಳಿತುಗಳನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇವತ್ತು ನೀವು ಚಿತ್ರಕಲೆಯನ್ನ ಕಲಿತಕ್ಕಂಥವ್ರು ಗಮನಿಸತಕ್ಕಂಥ ಅಂಶ. ನಾವೆಲ್ಲ ಶಾಲೆಗಳಲ್ಲಿ ಹೇಳ್ತಾ ಇರ್ತಾರೆ ಕೆಲವರು, ಸಂಗೀತ ಬೇಡ, ಮೇಡಮ್ ಕೊಡ್ರಿ, ಚಿತ್ರಕಲಾ ಬೇಡ ಮೇಡಮ್, ನಾವು ಮ್ಯಾಥ್ಸ್ ಮಾಡ್ತಿರ್ತೇವೆ. ನಾನು ಅವಾಗ ಅವಾಯ್ಡ್ ಮಾಡ್ತೀನಿ. ಇಲ್ಲ, ಅವ್ರದೇ ಆಗಿರೋ ಕಲೆ ಇರ್ತದೆ, ಅವ್ರದೇ ಆಗಿರೋ ಶ್ರೇಷ್ಠತೆ ಇರ್ತದೆ,
ಅದು ಒಂದು ಚಿತ್ರಕಲೆಗೆ ಒಂದು ಇದು ಗೊಬ್ಬರ ನೀರು ಹಾಕಿ ಬೆಳೆಸುವಂತಹ ಮಹತ್ ಕಾರ್ಯವನ್ನ ಮಾಡಿದ್ದಾರೆ. ಇಂತಹ ಒಂದು ಚಿತ್ರಕಲೆ ಅನ್ನುವಂಥದ್ದು ಮೊದಲು ಯಾರು ಹುಟ್ಟಿತು? ಇವತ್ತಿನ ಚಿತ್ರಕಲೆಯ ಮೂಲ ಅಂತ ಹೇಳಿದ್ರೆ ಮೊದಲು ಆದಿಮಾನವ ಅಲೆಮಾರಿಯಾಗಿದ್ದ, ಅವನಿಗೆ ಯಾವುದೇ ರೀತಿಯ ಒಂದು ಆ ಭಾಷೆ ಅನ್ನುವಂಥದ್ದು ಇರಲಿಲ್ಲ. ಸಂಜ್ಞೆಗಳ ಮೂಲಕ ಅವನು ತನ್ನ ಒಂದು ಭಾವನೆಗಳನ್ನ ಹಂಚಿಕೊಳ್ತಾ ಇದ್ದ. ಅಂತಹ ಕಾಲಘಟ್ಟದಲ್ಲಿ ಜೀವನದ ಅನುಭವಗಳನ್ನ ಬೇರೆಯವ್ರಿಗೆ ಹೇಳ್ಬೇಕಾಗ್ತಾ ಇತ್ತು. ಆಗ ಅವನು ಏನ್ ಮಾಡ್ತಿದ್ದ, ಆಂಗಿಕ ಅಭಿನಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಅದ್ರ ಜೊತೆಗೆ ಚಿತ್ರಗಳನ್ನ ಬಿಡಿಸಿ ತೋರಿಸ್ತಾ ಇದ್ದ. ಅವನಿಗೆ ಭಾಷೆ ಬರ್ತಾ ಇರಲಿಲ್ಲ, ಒಂದು ಭಾಷೆ ಇರಲಿಲ್ಲ. ಆಗ ಅವನು ಏನ್ ಮಾಡ್ತಾ ಇದ್ದ, ಚಿತ್ರ ಬಿಡಿಸ್ತಾ ಇದ್ದ. ಯಾವುದೇ ಒಂದು ವಿಚಾರ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಲಿಕ್ಕೆ ಮೊದಲು ಮಾನವ ಬಳಸಿದ್ದು ಭಾಷೆಯನ್ನ ಅಲ್ಲ, ಮೊದಲು ಬಳಸಿದ್ದು ಕಲೆಯನ್ನ. ಅಲ್ಲಿ ಸೃಷ್ಟಿಯಾಯಿತು. ಇದು ಸಾಮಾನ್ಯವಾಗಿ ಭಾಷೆಗಿಂತಲೂ ಹಿರಿಯದು. ಚಿತ್ರಕಲೆ ಅನ್ನುವಂಥದ್ದು ಇವತ್ತು ಭಾಷೆ ತದನಂತರ ಬಂದಿರುವಂಥದ್ದು. ಆ ರೀತಿಯಾಗಿ ಚಿತ್ರಕಲೆಯನ್ನ ಚಿತ್ರಗಳ ಮೂಲಕ ಬಿಡಿಸ್ತಾ ಇದ್ದಾರೆ. ಏನೇ ಒಂದು ಸಂಖ್ಯೆಗಳನ್ನ ಕೌಂಟ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಚಿಹ್ನೆಯನ್ನ ಹಾಕ್ತಾ ಇದ್ದಾರೆ. ತಾನು ಬೇಟೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಒಂದು ಪ್ರಾಣಿಯನ್ನ ಬಿಡಿಸಿ ಒಂದು ಏನೋ ಒಂದು ಬಿಡಿಸಿ ಹೋಗ್ತಾ ಇದ್ದ. ಅವಾಗ ಭಾಷೆ ಇಲ್ಲ, ಇವನೆಲ್ಲ ಹೋಗ್ತಾನೆ ಗೊತ್ತಾಗಬೇಕು. ಈ ರೀತಿ ಗುಹೆ ಈಗಲೂ ಸಹ ಹಳೆಯ ಗುಹೆಗಳಲ್ಲಿ ಆ ಚಿತ್ರಗಳು ಅಂದು ಬಿಡಿಸಿರೋ ಚಿತ್ರಗಳು ಸಹ ಇವತ್ತಿಗೂ ದಾಖಲೆಯಾಗಿ ನಾವು ಪುಸ್ತಕಗಳಲ್ಲಿ ನೋಡ್ತಕ್ಕಂಥದ್ದು ಕಾಣ್ತಕ್ಕಂಥದ್ದು. ಅದಕ್ಕೆ ಮೂಲ ಆಧಾರ ಅಂದ್ರೆ ಒಂದು ಚಿತ್ರಕಲೆಯಿಂದ ಬದುಕನ್ನ ಹೊರಹೊಮ್ಮಿಸುವ ಒಂದು ಕ್ರಿಯೆ ಅಂದು ನಡೆಯಿತು. ಅದಕ್ಕೆ ಕಲಾವಿದನ ಅಂತರ್ದೃಷ್ಟಿ, ಆಮೇಲೆ ಒಂದು ಅನುಕೂಲವಾದ ವಾತಾವರಣ, ಆ ಒಂದು ಸುಸಂದರ್ಭ, ಮನುಷ್ಯನ ಜ್ಞಾನದ ಪಕ್ವತೆ ಬೆಳೀತಾ ಆದಿಮಾನವ ಆಧುನಿಕ ಮಾನವನಾಗ್ತಾ ಹೋದಾಗ ಆ ಕಲೆಗೆ ಒಂದು ಹೆಸರು ಬಂತು. ಅದಕ್ಕೆ ಒಬ್ಬ ಶಿಕ್ಷಕ ಬಂತು, ಅದಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಬಂತು, ಅದಕ್ಕೆ ಒಂದು ಡೆಸಿಗ್ನೇಷನ್ ಬಂತು, ಅದಕ್ಕೆ ಒಂದು ವಿಭಾಗಗಳು ಬಂದು ಹಲವಾರು ಚಿತ್ರಕಲಾ ಪ್ರಕಾರಗಳು ಇವತ್ತು ನಿಮ್ಮ ಮುಂದೆ ಹೆಮ್ಮರವಾಗಿ ಬೆಟ್ಟದಷ್ಟು ಗಾತ್ರದಲ್ಲಿ ಚಿತ್ರಕಲೆ ನಿಂತಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಡಿಜಿಟಲೀಕರಣ. ಅದು 10 ನಿಮಿಷದಲ್ಲಿ ನಮ್ಮ ಪುಸ್ತಕಗಳ ಮುಖಪುಟ ಸುಮಾರು 2-3 ಸಾವಿರ ರೂಪಾಯಿ ಕೊಡ್ತೀವಿ. 10 ನಿಮಿಷದಲ್ಲಿ ಒಂದು ಸೆಟ್ ಮಾಡೋ ಚೆನ್ನಾಗಿ ಚಿತ್ರ ಹಾಕಿ ಮುಖಪುಟ ಕೊಟ್ಬಿಡ್ತಾರೆ ನಮಗೆ. ಈ ಕಲೆ ಅನ್ನುವಂಥದ್ದು ಒಂದು ರೀತಿ ಆರ್ಥಿಕ ಸಂಕಷ್ಟದ ಜೊತೆ ನಿವಾರಿಸುವುದರ ಜೊತೆಗೆ ನಮ್ಮ ಒಂದು ಆತ್ಮಜ್ಞಾನವನ್ನ, ನಮ್ಮ ಒಂದು ಆಸಕ್ತಿಯನ್ನ ಹೆಂಗೆ ಬೆಳೆಸಿತು, ಆದಿಮಾನವನಿಂದ ಆಧುನಿಕ ಮಾನವನ ಹೊರಗೆ. ಮೊದಲ ಮನುಷ್ಯ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶಕಾಯಿ ಅವೆಲ್ಲ ಭಯಾನಕವಾಗಿ ಕಾಣ್ತಾ ಇತ್ತು ಅವನಿಗೆ, ಆಧುನಿಕತೆ ಇಲ್ಲದಾಗ. ಆಗ ಅವನು ದೈವಿ ಭಾವದಿಂದ ಹಾಡು ಕಟ್ಟಿದ, ದೇವರಿಗೆ ಪೂಜೆ ಮಾಡಿದ, ಹಾಡಿನ ಮೂಲಕ ಅಭಿವ್ಯಕ್ತಿಸಿದ. ಆಗ ಹಾಡಿದ್ದೆಲ್ಲ ಸಂಗೀತ ಆಯಿತು. ಇನ್ನು ದೈವಕ್ಕೆ ಅಲಂಕಾರಗಳನ್ನ ಮಾಡ್ದ. ತನ್ನ ಆತ್ಮತೃಪ್ತಿ ಸಿಗಬೇಕು ಅಂದಾಗ ದೇವರಿಗೆ ಅಲಂಕಾರ ಮಾಡೋದು ಒಂದು ಆತ್ಮತೃಪ್ತಿನೇ. ಆ ಅಲಂಕಾರ ಮಾಡೋದು ಚಿತ್ರಕಲೆ ಆಯಿತು. ಏನ್ ಅಲಂಕಾರಿಕ ವಸ್ತುಗಳನ್ನ ನಾವು ಬಳಸಿದ್ನಲ್ಲ, ಆ ದೈವಿ ಕಲ್ಪನೆಯ ಹಿನ್ನೆಲೆಯಲ್ಲಿ ಮೊದಲು ಚಿತ್ರಕಲೆ ಹೊರಹೊಮ್ಮಿರುವಂತಹದ್ದು. ಇವತ್ತಿಗೂ ಆದಿಮಾನವನ ಗುಹೆಯ ಕೊಠರೆಗಳಲ್ಲಿ ಇರ್ತಕ್ಕಂತಹ ಚಿತ್ರಗಳನ್ನ ನಾವು ಗಮನಿಸಿದಾಗ ಆ ಲಿಪಿ ರೂಪದ ಏನು ಚಿತ್ರಗಳಿದ್ವಲ್ಲ, ಅವು ಇವತ್ತು ವ್ಯವಹಾರಿಕ ಸಾಧನಗಳಾಗಿ ನಾವು ಅಕ್ಷರ ರೂಪ ಕೊಟ್ಟು ಅಕ್ಷರ ಅಂತ ಕರಿತೀವಿ. ಈ ಅಕ್ಷರ ಏನೈತಲ್ಲ, ಅಕ್ಷರನೂ ಒಂದು ಚಿತ್ರಕಲೆ. ಇವಾಗ ನಾವು ಹೋಗಲ್ಲ ಐತಪ್ಪ ಅಂತೀವಿ, ಕನ್ನಡ ಸಾಹಿತ್ಯ ಬರೀಲ್ಲ ಐತಂತೀವಿ, ಹೌದಾ? ಆದ್ರೆ ಆ ಕನ್ನಡ ಸಾಹಿತ್ಯ ಎಲ್ಲಿ ನೋಡುತ್ತದೋ ಒಂದು ಚಿತ್ರಕಲೆಯ ಒಂದು ವಿಭಾಗ ಅಷ್ಟೇ. ಅಕ್ಷರನು ಚಿತ್ರಕಲೆಯ ಒಂದು ವಿಭಾಗ. ಈ ಜನಪದರ
ಬಾಸಿಂಗ ನೋಡಿರಲ್ಲ, ಮೊದಲೆಲ್ಲ ನಾವು ಹೂವಿಂದು ಕಟ್ತಾ ಇದ್ರು, ಇತ್ತೀಚೆಗೆ ಹೂವಿಂದ ಕಟ್ತಾರೆ. ನಾವು ಸಣ್ಣರಿದ್ದಾಗ ಹೂವಿನ ಬಾಸಿಂಗ ಕಟ್ತಿರ್ಲಿಲ್ಲ. ಅದು ಇದು ಪೇಪರ್ ಅನ್ನ ಕಟ್ ಮಾಡಿ ಅದಕ್ಕೆ ಯಾರು ಮನೆಯಲ್ಲಿ ಹಿರಿಯರು ಇರ್ತಿದ್ರಲ್ಲ, ಯಜಮಾನ್ ರಾಜ್ಯಗಳು ಒಂದ್ ತಿಂಗಳ ಮುಂಚೆ ಶುರು ಹಚ್ಕೊಂತಿದ್ರು. ಅದಕ್ಕೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗೊಂಬೆಗಳು ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಚಿತ್ರಗಳನ್ನ ಬಿಡಿಸಿ ಅದಕ್ಕೆ ಅಂಟಿಸಿ ಅದನ್ನ ಬಾಸಿಂಗ ಮಾಡಿ ಅದು ದೇವ್ರ ಜಗಲಿ ಮೇಲೆ ಪೂಜೆ ಮಾಡ್ತಾ ಇದ್ರು. ಅದು ಮದುಮಗನಿಗೆ ಕಟ್ಟುತ್ತೆ. ಅದಕ್ಕೆ ಜನಪದ ಹಾಡುಗಳನ್ನ ನಾನು ಸಂಗ್ರಹಿಸ್ತಾ ಹೋಗ್ತಾ ಇತ್ತು. ಸೋ ಅನ್ನೀರೆ ಸೋಬಾನೆಯ ನೀರೆ ಬಾಸಿಂಗದ ಮೇಲಿರುವ ಸೂಸಾಡ ಗಿಳಿರಾಮ ದೇಸೆಯಲ್ಲಿ ನಿನ್ನ ದಳವೆಲ್ಲಿ ಮದುಮಗನ ಬಾಸಿಂಗದ ಮೇಲೆ ಬಲ ಬಂದ. ಅಲ್ಲಿ ಯಾರು ಬಾಸಿಂಗದ ಮೇಲೆ ಯಾರಿದ್ದಾರೆ? ಗಿಳಿರಾಮ ಇದ್ದಾನೆ. ಆ ಗಿಳಿರಾಮನನ್ನ ಬಿಡಿಸಿದಂತವ್ರು ಯಾರು? ಜಾನಪದ ಕಲಾವಿದ. ಗೊತ್ತಿಲ್ಲ ಅವರ ಜಾನಪದ ಕಲಾವಿದ ದಂಡ ಹೇಳುವವರೆಗಿರುವ ಮಂಡಲದ ಗಿರಿರಾಮ ತೊಂಡಲವು ತೂಗಿ ದವಡೆಯಲ್ಲಿ ಮದುಮಗಳ ದಂಡೆಯ ಮೇಲೆ ಬಲ ಬಂದ. ಮದುಮಗಳ ದಂಡೆಯ ಮೇಲೆ ಗಿಳಿರಾಮ ಕೂಗ್ತಾನೆ. ಅಂದ್ರೆ ಇದು ಗಿಳಿರಾಮ, ಇದು ಇದ್ದದ್ದೇ ಪತಂಗ, ಇದು ನವಿಲು, ಇದು ಎಲೆ, ಇದು ಕಾಯಿ, ಇದು ಹೂವು ಅಂತ ನಾವು ಆಚರಣೆಗಳಲ್ಲಿ ಚಿತ್ರಗಳ ಮೂಲಕ ಗುರುತಿಸ್ತೇವೆ. ಅಂದ್ರೆ ಅದು ಚಿತ್ರಕಲೆ ಅಲ್ಲದೆ ಬೇರೆ ಏನಾಗಲಿಕ್ಕೆ ಸಾಧ್ಯ? ಹೌದಾ ಇಲ್ಲ? ಚಿತ್ರಕಲೆ ಒಪ್ಕೊಂತೀರಾ? ಅದಕ್ಕೆ ಬೆಂಡು, ಬಿದಿರು, ಕಟ್ಟಿಗೆ, ಬಣ್ಣ, ಹಾಳೆ ಏನಾರ ಬಳಸಿರ್ಬಲ್ಬೇಕೆ. ಆದ್ರೆ ಅಲ್ಲಿ ಒಬ್ಬ ಚಿತ್ರಕಲಾವಿದ ಆ ಕೆಲಸವನ್ನ ಮಾಡ್ದ ಅನ್ನುವಂಥದ್ದನ್ನ ನಾವು ನೆನಪು ಮಾಡ್ಕೊಳ್ತಾರೆ. ಇವತ್ತು ಆಧುನಿಕ ಕಾಲದ ಚಿತ್ರಕಲೆಯನ್ನ ಹಿಂದೆ ಹೇಗೆ ಮೆಟ್ಟಿಲುಗಳನ್ನ ಏರ್ಕೊಂಡು ಬಂದು ಈ ಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ಒಂಚೂರು ನಾನು ಪರಿಚಯಿಸ್ತಾ ಮಾತಾಡ್ತಾ ಇದ್ದೀನಿ. ಹಾಗೇನೆ ಇನ್ನು ಮದುವೆ ತಾಳಿ ಕಟ್ಟತಕ್ಕಂತ ಒಂದು ಜಾಗದ ಹಿಂಭಾಗದಲ್ಲಿ ಗೋಡೆಗೆ ಚಿತ್ತಾರ ಬರ್ತಾ ಇದ್ರು. ಅದು ಸ್ವಾಮಿಗಳು ಬರ್ತಾ ಇದ್ರು. ಅದು ಚೌಕ ಹಾಕಿ ಅದಕ್ಕೆಲ್ಲ ಮಾಡಿ ಅದರದ್ದೇ ಆಗಿರೋ ಒಂದು ಶಿಷ್ಟಾಚಾರದ ಸಂಕೇತಗಳು ಇರ್ತಾ ಇದ್ರು. ಆ ಸಂಕೇತಗಳನ್ನ ಬಿಡಿಸ್ತಾ ಇದ್ರು. ಆ ಒಂದು ಸಂಕೇತದ ಇಷ್ಟು ಜಾಗದೊಳಗೆ ಇರ್ತಾ ಇತ್ತು. ಅಲ್ಲಿ ಕಂಬಳಿ ಹಾಸಿ ಆ ಸ್ವಾಮಿಗಳು ಬರ್ತಾ ಇದ್ರು. ಆ ಬರೆಯುವುದರಲ್ಲಿ 101 ಅರ್ಥಗಳಿರ್ತಾ ಇತ್ತು. ಅರ್ಥನ ಬಾಯಿ ಬಿಟ್ಟು ಯಾರು ಹೇಳ್ತಾ ಇರಲಿಲ್ಲ. ಆದ್ರೆ ಆ ಸಾಂಕೇತಿಕ ಅರ್ಥ 100 ಅರ್ಥಗಳನ್ನ ಕೊಡ್ತಾ ಇತ್ತು. ಆ ಸಾಂಕೇತಿಕ ಅರ್ಥ ಒಂದು PhD ಮಾಡಬಹುದು ಹುಡುಕ್ತಾ ಹೋದ್ರೆ. ಅಷ್ಟೊಂದು ಮೌಲ್ಯಗಳು ಒಂದು ಚಿತ್ರದೊಳಗೆ ಇದ್ದು. ಇನ್ನು ಆ ಕರಿ ಕಂಬಳಿ ಹಾಸಿದ್ರಲ್ಲ, ಆ ಕಂಬಳಿಗೆ ಶಾಸಕಿ ಅಂತ ಬರೀತಾರೆ. ಅದು ನಾವು ನೀವು ಯಾರನ್ನ ಬರ್ರೆ ಈಗ ಏತಾಗಿ ನಿನ್ಗೇನು ಬುದ್ಧಿ ಐತಿಲ್ಲ ಅಂತಾರೆ. ಹಿರಿಯರು ಸ್ವಲ್ಪ ನಮ್ಮ ಸಿಲ್ಲಿಗೆ ಸರ್ ಅಕ್ಕರದಾರ ಅಂತವ್ರನ್ನ ಆಚರಣೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಬರೀತಾರೆ ನೀಟಾಗಿ. ಜೋಳ ತಗೊಂಡು ಹಾಕಿ ಒಂದ್ ಕಡೆ ಸೂರ್ಯ, ಒಂದ್ ಕಡೆ ಚಂದ್ರ, ಪಕ್ಷಿ, ನಕ್ಷತ್ರ, ಆ ಮದುಮಕ್ಕಳು ಇಂಥ ಕಡೆಗೆ ಕಾಲಿಡಬೇಕು, ಅದ್ರ ಮೇಲೆ ಕುಂದಿರ್ಬೇಕು, ಈ ಕಡೆಗೆ ಕುಂದಿರ್ಬೇಕು. ಎಷ್ಟು ಅರ್ಥ. ಅವ್ರೇನ್ ಕ್ಲಾಸಿಗೆ ಹೋಗಿದ್ರ? ಯಾವ್ದಾದ್ರು ಶಾಲೆಗೆ ಹೋಗಿದ್ರ? ಇಲ್ಲ. ಮುತ್ತೈದೆ ಮಕ್ಕಳು ಜೊತೆಯಾಗಿ ಬಂದಿದೆ ಉತ್ತಮರ ಮದುವೆ ಮಾಡುವುದಕ್ಕ ಕೇಸರಿ ಬಣ್ಣದಕ್ಕಾಗಿ ಬಿಳಿಯ ಬಣ್ಣದ ಸುಣ್ಣ ಆಸಕ್ತಿ ಕುಸುರಿ ಬರೀರಿ. ಆಸಕ್ತಿ ಕುಸುರಿ ಬರೀರಿ. ಬರವ ಮುತ್ತೈದೇರು ಬರ್ರಿ ಅಂದ್ರೆ ಅಲ್ಲಿ ಆ ಹೆಣ್ಣು ಮಕ್ಕಳೊಳಗೆ ಎಷ್ಟು ಜನ ಚಿತ್ರಕಲಾವಿದೆಯರು ಇದ್ರು. ಚಿತ್ರಕಲೆ ಸೀಮಿತವಾಗಿ ಹಣೆಪಟ್ಟಿ ಕಟ್ಟಿಕೊಂಡವರ ಪಾಲಲ್ಲ, ಅದು ಎಲ್ಲಾ ಜನಪದರ ಪಾಲು ಚಿತ್ರಕಲೆ. ಎಲ್ಲರೂ ಚಿತ್ರಕಲಾವಿದರೆ. ಇದನ್ನ ನೀವು ಗಮನಿಸಬೇಕು. ನಿಮ್ಮ ಕಲೆಯನ್ನ ನೀವು ಇವತ್ತಿಗೂ ಗೌರವಿಸಬೇಕು. ನಾನು ಮಾಡೋ ಕೆಲಸದಲ್ಲಿ ನನಗೆ ಆತ್ಮತೃಪ್ತಿ ಇರಬೇಕು. ನಂದೇ ಶ್ರೇಷ್ಠ ಅಂತ ನೀನು ತಿಳ್ಕೊ. ಕೀಳಾಗಿ ಕನಿಷ್ಠವಾಗಿ ಯಾವುದನ್ನು ಕಾಣಬಾರಲ್ಲ. ಏನೇ ಕೆಲಸ ಮಾಡಿ ಆತ್ಮತೃಪ್ತಿಯಿಂದ ಶ್ರದ್ಧೆಯಿಂದ ಅದನ್ನ ಗೌರವಿಸಬೇಕು. ಇಂತಹ ವಿಚಾರಗಳನ್ನು ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ವೃತ್ತಿ ಒಳಗೆ ನಿಮಗೆ ಗೌರವ ಬರಬೇಕು. ನೀವು ಈಗ ಶಾಲೆಗಳಿಗೆ ಹೋಗ್ತೀರಿ ಅಂತ ಕೇಳಿದೆ ನಾನೀಗ. ಅಲ್ಲಿ ಯಾರೋ ಕನ್ನಡ ಪಾಠ ಮಾಡ್ತಾ ಇರ್ತಾರೆ, ಮ್ಯಾಥ್ಸ್ ಪಾಠ ಮಾಡ್ತಾ ಇರ್ತಾರೆ. ನೀವು ಕಡಿಮೆ ಅಲ್ಲ. ನಿಮ್ ಕಡೆ ನೀವು ಹಕ್ಕು ಚಲಾಯಿಸಿ ನೀಟಾಗಿ ಚಿತ್ರಕಲೆ ಕೆಲಸ ಮಾಡಬೇಕು. ಅದು ಎಲ್ಲರ ಒಂದು ಗೌರವಯುತವಾಗಿರ್ತಕ್ಕಂತಹ ಹುದ್ದೆ. ಯಾವುದು ಕಡಿಮೆ ಅಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠ ಚಿತ್ರಕಲೆ ನನ್ನ ಸಂಶೋಧನೆಯಲ್ಲಿ ನಾನು ಕಂಡುಕೊಂಡಂತಹದ್ದು. ಈಗ ಆಚರಣೆಗಳ ಮೂಲಕ ಅದು ಎಂದು ಬೆಳೆದು ಬಂತು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ಸೂರ್ಯ, ಚಂದ್ರ, ಕಮಲ, ಪಕ್ಷಿ ಎಲ್ಲ ಒಂದು ಬೆಳೆ ಸುಣ್ಣ ಕ್ರಮದಿಂದ ಕೈ ಹಸ್ತಗಳ ಸುತ್ತ ಮನೆ ಸುತ್ತ ಮಾಡ್ಕೊಂಡ್ ಬರ್ತಿದ್ರು. ಅದು ಹೆಂಗಿರ್ತಿತ್ತಂದ್ರೆ ಒಂದ್ಸಲ ಮ್ಯಾಕ್ ಹೋಗ್ತಿರ್ಲಿಲ್ಲ, ಒಂದ್ಸಲ ಕೆಳಗೆ ಬರ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಒಂದ್ ಗಂಡನ ಕೈ, ಒಂದ್ ಹೆಂಡತಿ ಕೈ, ಮನೆ ಮಗಳು ಅಳಿಯ, ಅದು ಸುತ್ತ ಮನೆ ಸುತ್ತ ಹಾಕ್ತಾ ಇದ್ರು. ಆ ಚಿತ್ರಕಲೆ ಏನ್ ಸಂಕೇತಿಸ್ತದೆ? ಆ ಮದುವೆ ಮನೆ ಹುಡುಕ್ಬೇಡ್ರಿ, ಬರೀ ಇದೇ ಮದುವೆ ಮನೆ
ಅಲ್ಲಿ ಒಂದು ಮದುವೆ ಕಾರ್ಯ ನಡೀತಾ ಇದೆ, ಕೈ ಬೀಸಿ ಆಮಂತ್ರಣ ಕೊಡುವಂತಹ ಕೆಲಸವನ್ನ ಒಂದು ಚಿತ್ರಕಲೆ, ಇವತ್ತೇನು ನಾವು ಬ್ಯಾನರ್ ಕಟ್ತೀವಲ್ಲ ಮದುಮಗ ಮದುಮಗಳ ಅಂತ ಹೆಸರು ಬಂದು, ಆ ಕೆಲಸವನ್ನ ಹಿಂದೆ ಆ ಒಂದು ಹಸ್ತಗಳ ಮುದ್ರೆಗಳು ಮಾಡ್ತಾ ಇದ್ವು. ಹಾಗೇನೆ ಪ್ರತಿಯೊಬ್ಬ ಗೆಳತಿಯರು ಸಹ ಇವತ್ತು ಏನು ರಂಗೋಲಿ ಪುಡಿ ಅಂತ ಇದು ಬಂದಿದೆ, ಏನ್ ಸ್ಟಿಕ್ಕರ್ ಬಂದ್ಬಿಟ್ಟ, ಒಂದ್ ಸ್ಟಿಕ್ಕರ್ ಹಚ್ಚಿಬಿಡ್ತಾರೆ ನೆಲ ಒರೆಸಿ ಬಾಗಿಲಾಗ, 6 ತಿಂಗಳಿಗೆ ಒಂದ್ಸರಿ ಆ ಸ್ಟಿಕ್ಕರ್ ಹೋದ್ಮೇಲೆ ಕಿತ್ತಿ ಇನ್ನೊಂದು ಸ್ಟಿಕ್ಕರ್ ಹಚ್ಚಿದ್ರು. ಆದ್ರೆ ಹಿಂದೆ ಬೆಳಕರಿತು ಅಂದ್ರೆ ಮೊದಲು ಒಳಗಿನ ಕೆಲಸ ಮಾಡ್ತಾ ಇರ್ಲಿಲ್ಲ, ಜಾನಪದ ಗೆಳತಿಯರು ಹಂಗ್ಲಿಕ್ಕೆ ಬರ್ತಾ ಇದ್ರು, ಸಗಣಿ ಸಾರಿಸಿ ಅದ್ರ ಮೇಲೆ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ವಿಭೂತಿಯಿಂದ ಪೂಜಿಸಿ ಅದನ್ನ ಮಾಡಿದ ಮೇಲೆ ನಾವು ಒಳಗೆ ಬರ್ತಾ ಇದ್ವಿ. ಅಂದ್ರೆ ಶುಭದ ಸಂಕೇತ. ಆ ರಂಗೋಲಿ ಚಿತ್ರಕಲೆಯ ಬಹುಮುಖ ಭಾಗ, ಅದು ಸಹ ಒಂದು ಭಾಗ. ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಒಂದು ಮಾತನ್ನ ಹೇಳ್ತಾರೆ, TR ತಿಪ್ಪೇಸ್ವಾಮಿ ಅಂತಕ್ಕಂಥ ಸಂಶೋಧಕರು, ರಂಗೋಲಿ ಅಂತಕ್ಕಂಥದ್ದು ವೇದ ಕಾಲದಿಂದ ಬಂದಿರತಕ್ಕಂಥದ್ದು. ವಾತ್ಸಾಯನ ಅಂತಕ್ಕಂತಹ ಒಬ್ಬ ವಿದ್ವಾಂಸ ತನ್ನ ಒಂದು ಕಾಮಸೂತ್ರದಲ್ಲಿ 64 ಕಲೆಗಳನ್ನ ಗುರುತಿಸಿದ್ದಾರೆ. 64 ಕಲೆಗಳಲ್ಲಿ ಈ ಚಿತ್ರಕಲೆಯು ಸಹ ಒಂದು. ಅಂದ್ರೆ ಅದು ಎಷ್ಟು ಆ ಒಂದು 64 ಕಲೆಗಳು ಶ್ರೇಷ್ಠ ಕಲೆಗಳು. ಇವತ್ತು ಅದರ ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅದರ ಚಿತ್ರಕಲೆ ಒಂದಿದೆ, ಅದನ್ನು ಅಧ್ಯಯನ ಮಾಡ್ತಾರೆ ಅಂದ್ರೆ ಅದರ ಮಹತ್ವ ಇವತ್ತಿಂದು ನಿನ್ನೆದು ಅಲ್ಲ. ಹಾಗೆ ಇನ್ನು ಬಳ್ಳಾರಿ ಜಿಲ್ಲೆ ಒಳಗೆ ಮತ್ತೊಂದಿದೆ, ಕೊಂತಿ ಬಸಪ್ಪನ ಆಚರಣೆ ಅಂತ ಹೇಳಿ. ಗೌರಿ ಹುಣ್ಣಿಮೆ ಆದ್ಮೇಲೆ ಮಾಳಿಗೆ ಮೇಲೆ ಕೊಂತಿ ಬಸಪ್ಪನ ಪೂಜೆ ಮಾಡ್ತಾರೆ. ಅದು ಮಾಡ್ತಕ್ಕಂಥದ್ದು ಹುಡುಗರಲ್ಲ, ಬರೀ ಹುಡುಗಿಯರು, ದೊಡ್ಡವರು ಅಲ್ಲ, ಮುದುಕರು ಅಲ್ಲ, ಬರೀ ಹೆಣ್ಣು ಹುಡುಗಿಯರು, ಋತುಮತಿ ಆದಂತಹ ಮದುವೆ ಆಗಿರೋ ಹೆಣ್ಮಕ್ಳೆಲ್ಲ ಸೇರಿ ಮಾಳಿಗೆ ಮೇಲೆ ಇಡೀ ರಾತ್ರಿ ಆ ಕೊಂತಿ ಬಸಪ್ಪನಿಟ್ಟು ಸೂರ್ಯ ಚಂದ್ರ ಬಸವಣ್ಣ ಚಿತ್ರಗಳನ್ನ ಹಾಕ್ತಾರೆ. ಚಿತ್ರ ಅಂಗಳ ತುಂಬಾ ಚಿತ್ರ ಹಾಕಿ ಮಧ್ಯದಲ್ಲಿ ಆ ಕೊಂತಿ ರೊಟ್ಟಿ ಇಟ್ಕೊಂಡು ಊಟ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆದ್ರೆ ಇದು ಯಾಕಪ್ಪ ಅಂದ್ರೆ ಒಂದ್ ರೀತಿ ವೈವಾಹಿಕ ಬದುಕಿಗೆ ತೊಟ್ಲಿ ಇಡ್ತಾರೆ, ತೊಟ್ಟಿಲಿ ಹಾಕ್ತಾರೆ, ತೊಟ್ಟಿನಲ್ಲಿ ಮಗು ಇಡ್ತಾರೆ. ವೈವಾಹಿಕ ಬದುಕಿಗೆ ಸನ್ನದ್ಧ ಆಗ್ತಕ್ಕಂತಹ ಆ ಹೆಣ್ಣು ಮಕ್ಕಳಿಗೆ ಒಂದು ಪುರುಷಾಗಮನದ ಸಂಕೇತ, ಆ ಒಂದು ಮುಂದೆ ಅವರ ಬದುಕಲ್ಲಿ ಆಗ್ತಕ್ಕಂತಹ ಒಂದು ವೈವಾಹಿಕ ಸ್ಥಿತ್ಯಂತರಗಳ ಒಂದು ಸೂಚನೆಯಾಗಿ ಆ ಚಿತ್ರಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಯಾಕಂದ್ರೆ ಆಚರಣೆಯನ್ನ ಒಂದು ಸುಮಾರಾಗಿ ನೋಡ್ಬಾರ್ದು, ಅಲ್ಲಿ ಏನಿದೆ ಮೌಲ್ಯಗಳನ್ನು ನೋಡ್ಬೇಕು. ಸಾರ್ ವಿಷಯ ಕೊಟ್ಟಾಗ ನಾನು ನೋಡ್ಕೊಂತ ಹೋದೆ, ಇದ್ರಾಗ ಏನಿದೆ ಅದು ಆ ಶುಭದ ಸಂಕೇತವಾಗಿ, ಪುರುಷಾಗಮನದ ಸಂಕೇತವಾಗಿ ಇನ್ನೇನು ಅವ್ರು ಮದುವೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ವರವನ್ನು ನೋಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಚಂದ್ರ ಸೂರ್ಯ ಬಸವ ಅವೆಲ್ಲ ಚಿತ್ರಗಳು ಏನೋ ಒಂದು ಸಾಂಕೇತಿಕ ಅರ್ಥಗಳನ್ನ ಆ ಮಕ್ಕಳಿಗೆ ಗೊತ್ತಾಗ್ತಕ್ಕಂಥದ್ದು. ಅದೇ ಅದ್ರ ಜೊತೆಗೇನೆ ಇನ್ನು ನಾಗಮಂಡಲದ ರಂಗೋಲಿ, ಆರತಿ ರಂಗೋಲಿ, ಮದುವೆ ರಂಗೋಲಿ, ಭೂತ ಬಿಡಿಸೋ ರಂಗೋಲಿ, ಎಷ್ಟು ವಿಧಗಳು ರಂಗೋಲಿಗಳಿವೆ. ಸಾಕಷ್ಟು 100 ವಿಧದ ರಂಗೋಲಿ ಕಲೆಗಳು ಚಿತ್ರಕಲೆಯ ಒಂದು ಭಾಗವಾಗಿ ಮುಂದುವರೆದುಕೊಂಡು ಬಂದಿರುವಂತದ್ದು. ಅದ್ರ ಜೊತೆಗೆ ಇನ್ನು ವಿಶೇಷವಾಗಿ ನಾವು ಮತ್ತೊಂದು ಕಲೆಯನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ಅಚ್ಚೆ. ರಂಗೋಲಿ ಅಂಗನ ಚಂದ ಮಾಡ್ಬೋದು, ಆದ್ರೆ ಹಚ್ಚೆ ಶರೀರವನ್ನ ಚಂದ ಮಾಡ್ಬೋದು. ಹಣೆಗೆ ಅಚ್ಚೆ ಇಲ್ಲ ಅಂತ ಹೇಳಿದ್ರೆ ಮುಕ್ತಿ ಸಿಗಲ್ಲ ಅಂತ ಹೇಳಿ ಅಜ್ಜಿಗಳು ಹೇಳ್ತಾ ಇದ್ರು. ನೀನು ಮಕ್ಕಳು ಅಚ್ಚೆ ಹಾಕ್ಸಿದೆ ಅಂತ ಬರ್ತಾ ಇದ್ರು. ಆಮೇಲೆ ಯಾರ ಕೈಯಲ್ಲಿ ನೋಡಿದ್ರು ಹಿಂದೆ ಒಳ್ಳೊಳ್ಳೆ ಚಿತ್ರಗಳು ಇರ್ತಾ ಇದ್ವು. ಸೂರ್ಯನ ಚಿತ್ರ, ಚಂದ್ರನ ಚಿತ್ರ, ಬಳ್ಳಿ ಚಿತ್ರ, ಪಕ್ಷಿಗಳ ಚಿತ್ರ. ಅದ್ರ ಜೊತೆಗೆ ತಮಗೆ ಇಷ್ಟವಾದಂತಹ ವ್ಯಕ್ತಿಗಳ ಹೆಸರುಗಳನ್ನ ಇತ್ತೀಚೆಗೆ ಬರ್ಸ್ಕೊಂತ ಇದ್ದಾರೆ. ಹಣೆಪಟ್ಟಿ, ಕೈಪಟ್ಟಿ, ತೋಳ್ಪಟ್ಟಿ, ಕೈಗಳಿಗೆ ಇವೆಲ್ಲ ಆಗ್ತಾ ಇದ್ರು. ಅಂದ್ರೆ ಅದು ಒಂದು ಅಲಂಕಾರಿಕವಾಗಿ. ಅದ್ರ ಜೊತೆಗೆ ಚಂದ್ರ, ಗರುಡ, ಶಂಖ ಅವೆಲ್ಲ ದೇವರ ಚಿತ್ರಗಳನ್ನು ಸಹ ಹಾಕಿಸ್ಕೊಳ್ತಾ ಇದ್ರು. ಪ್ರೀತಿಯ ಸಂಕೇತವಾಗಿಯೂ ಸಹ ಸ್ನೇಹಿತರು ಒಬ್ರು ಇನ್ನೊಬ್ರಿಗೆ ಅಚ್ಚೆಯನ್ನ, ಅವ್ರ ಅಚ್ಚೆ ಯಾರು ನಮ್ಮಷ್ಟು ನಾವೇ ಹಾಕ್ಸ್ಕೊಳ್ಳಲ್ಲ, ಅದು ಸಂಪೂರ್ಣ ಪ್ರೀತಿಯ ಸಂಕೇತ. ಈಗ ಯಾರೋ ಒಬ್ರು ಸೋದರತ್ತೆ ಮನೆಗೆ ಬಂದಿದ್ರೆ ಸೊಸೆಯಂದ್ರಿಗೆಲ್ಲ ಕರೆಸಿ ಅಚ್ಚೆ ಹಾಕಿಸ್ತಾರೆ. ಯಾರು ಹಾಕ್ಸಿದ್ದು? ನಮ್ಮ ಅತ್ತೆ ಹಾಕ್ಸಿದ್ದು, ಇದು ನಮ್ಮ ಚಿಕ್ಕಮ್ಮ ಹಾಕ್ಸಿದ್ದು, ನಮ್ಮ ಅವ್ವ ಹಾಕ್ಸಿದ್ದು. ಅಂದ್ರೆ ಒಬ್ಬೊಬ್ರು ಒಂದು ಸಾಂಕೇತಿಕ ಅರ್ಥಗಳು ಇರ್ತಾ ಇದ್ವು. ಹಿಂದಿನ ಕಾಲ ನೋಡ್ರಿ ಕೈ ತುಂಬಾ ಅಚ್ಚೆಗಳು ಇರ್ತಾ ಇದ್ವು. ಹಣೆ ತುಂಬ ಇಲ್ಲೊಂದು ಇವನ್ ಹಾಕ್ಸ್ಕೊಳ್ತಾ ಇದ್ರು. ಈಗ ನಾವೇನ್ ಮಾಡ್ತೀವಿ, ಸ್ಟಿಕ್ಕರ್ ಅಂತೀವಿ, ಆಮೇಲೆ ತೆಗೆದು ಹೋಗ್ಬಿಡ್ತೀವಿ. ಆದ್ರೆ ಅದು ಶಾಶ್ವತವಾಗಿ ನೆನಪಲ್ಲಿ ಉಳಿಯುವಂತಹ ಒಂದು ಸಾಂಕೇತಿಕತೆ ಒಂದು ಚಿತ್ರಕಲೆಯಲ್ಲಿ ಇತ್ತು. ಒಂದು ರೀತಿ ಮನುಷ್ಯನಿಗೆ ಮಾರಕನೇ. ಯಾಕಂದ್ರೆ ಉಣ್ಣೆ ಅಂದ್ರೆ ಪರಿಶುದ್ಧವಾದ ಉಣ್ಣೆ ಅಲ್ಲ, ಅದರಲ್ಲಿ ಏನೇನ್ ಕೆಮಿಕಲ್ ಬಳಸಿರ್ತಾರೋ ಏನೋ, ಗದ್ದುಗಳು ಬರ್ತಕ್ಕಂಥದ್ದು, ಬೆವರು ಬರ್ತಕ್ಕಂಥದ್ದು, ಶೆಟಿಗಾಲ ಒದ್ಕೊಂಡ್ರೆ ಬೊಬ್ಬೆ ಬರ್ತಕ್ಕಂಥದ್ದು, ಅವೆಲ್ಲ ಮಾರಕ. ಇದು ಶ್ರೇಷ್ಠ ಕಲೆಯೊಂದಿಗೆ ಒಂದು ಶ್ರೇಷ್ಠತೆಯನ್ನ, ಒಂದು ಸಂಸ್ಕೃತಿಯನ್ನ ಚಿತ್ರಕಲೆ ಬೆಳೆಸ್ಕೊಂಡು ಬಂದಿದೆ. ಹಾಗೆ ರಂಗ ವಯೋಧದಲ್ಲಿ ಮಾಟ, ಮಂತ್ರ, ಮೂಡಿ ಕಲೆಗಳಿದ್ವು. ನಮಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಓದಿದ್ದೀವಿ ಕೂಡ. ಅಲ್ಲಿ ರಂಗ
ರೀತಿಯಲ್ಲಿ ಬರ್ತಕ್ಕಂತಹ ಚಿತ್ರಕಲೆ ಅದು. ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಇನ್ನು ಕಬ್ಬಿಣದ ತಾಯ್ತಗಳು ಕಟ್ತಿದ್ರು ಮಕ್ಕಳಿಗೆ ಆಟ ಮಾಡಬಾರ್ದು ಅಂತ. ಆ ತಾಯ್ತದ ತಗಡಿನೊಳಗೆ ಚಿತ್ರ ಬರೀತಾರೆ, ಅಲ್ಲೇನು ಬರೆಯಲ್ಲ. ಸ್ವಾಮಿ ಬರ್ದಿಟ್ಟಿದ್ನಮ್ಮ, ನಾಳೆ ಬರ್ರಿ ಕಟ್ಟಿಸ್ಕೊಂಡು ಹೋಗ್ರಿ, ಮಂಗಳವಾರ ಐತೆ, ಗುರುವಾರ ಐತೆ, ಶುಕ್ರವಾರ ಐತೆ ಅಂತ ಹೇಳ್ತಾರೆ. ಆದ್ರೆ ಅದ್ರೊಳಗ ಚಿತ್ರ ಬರ್ತದೆ. ಆ ಚಿತ್ರ ಆ ಮಗುವಿನ ರಕ್ಷಣೆಯನ್ನ ಮಾಡ್ತದೆ. ಇನ್ನು ಈ ನಾವು ಇದಕ್ ಬಂದ್ಬಿಟ್ರೆ ಈ ತೊಗಲು ಗೊಂಬೆ, ಮುಖವಾಡಗಳು, ಯಕ್ಷಗಾನ, ಅಲ್ಲಿ ಅಂತೂ ಸಾಕಷ್ಟು ಚಿತ್ರಕಲೆನೇ ಮೇಳೈಸಿದೆ. ಆ ತೊಗಲು ಗೊಂಬೆ ತೆಳುವಾದ ಚರ್ಮದ ಒಂದು ಇದನ್ನು ತಗೊಂಡು ಪಾರದರ್ಶಕವಾಗಿ ಅದಕ್ಕೆ ಹಸಿರು ಬಣ್ಣ, ಬಿಳಿ ಬಣ್ಣ, ಆಭರಣಗಳು, ವೇಷಭೂಷಣಗಳು ಅವನ್ನೆಲ್ಲ ಹಾಕಿ ಅದಕ್ಕೆ ರಂಧ್ರ ಕೊಡ್ತಾರೆ. ಅದನ್ನ ನಾವು ನೋಡಿದ್ರೆ ಮುತ್ತು ಕೋಡ್ಸೋರೆಲ್ಲ ಸರಾಗಡಿ ಅಷ್ಟು ಅಲಂಕಾರಿಕವಾಗಿ ಅದನ್ನ ಮಾಡ್ತಕ್ಕಂಥದ್ದು. ಆಮೇಲೆ ಹೆಣ್ಣು ಗೊಂಬೆಗಳಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು, ಆದ್ರೆ ಈಗ ನೀವು ಕಲೆಯ ರೂಪದಲ್ಲಿ ಮಾಡ್ತೀವಿ. ಆದ್ರೆ ಅಲ್ಲಿ ತೊಗಲು ಗೊಂಬೆಗೆ ಒಬ್ಬ ಬಿಲ್ಲೆಕಾತ ಕಲಾವಿದ ಅಷ್ಟೆಲ್ಲವನ್ನ ಮಾಡ್ತಾನೆ ಅಂದ್ರೆ ನಿಜವಾದ ಕಲಾವಿದ ಅವನಾಗಿದ್ದ. ಹಾಗೆ ಮುಖವಾಡಗಳು ಅಂತ ಹೇಳಿ ನಮ್ಮ ಭೂತಾರಾಧನೆ ಇದರಲ್ಲಿ ಬರ್ತದೆ. ಅಲ್ಲಿ ಮುಖವಾಡಗಳನ್ನು ಹಾಕೊಂಡು ಮಾಡ್ತಕ್ಕಂಥದ್ದು. ಕೆಂಚರಾಯ, ಕರಿಯರಾಯ ಅನ್ನೋ ದೇವತೆಗಳಿರ್ತಾರೆ. ಆ ದೇವತೆಗಳಿಗೆ ಭೂತಾರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಕಡೆಗೆ ಇಲ್ಲ. ಅದು ಸ್ವಲ್ಪ ಈ ಕಡೆ ಕರ್ನಾಟಕದ ಮಂಗಳೂರು, ಉಡುಪಿ ಆ ಕಡೆ ಬರ್ತದೆ, ಸೋಮನ ಕುಳಿತ ಅಂತ. ಆ ಭೂತಗಳ ಮುಖಕ್ಕೆ ಆ ಒಂದು ಚಿತ್ರಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆ ಒಂದು ಕರಿರಾಯ ಬಂಧನೆ, ಕೆಂಚರಾಯ ಬಂಧನೆ ಅನ್ನೋ ತರ ಮುಖವರ್ಣಿಕೆಯನ್ನ ಹಾಕೊಂಡು ಮಾಡ್ತಾರೆ ಅಂತಂದ್ರೆ ಅದನ್ನ ನಂಬಿಸ್ತಾರೆ. ಇಂಥ ಆಧುನಿಕ ಕಾಲದಲ್ಲೂ ಆ ವ್ಯಕ್ತಿ ಕರಿರಾಯ ಅಂತ ನಂಬಬೇಕು ಅಂದ್ರೆ ಆ ಚಿತ್ರಕಲೆಯಲ್ಲಿ ಸ್ಪಷ್ಟವಾಗಿ ಆ ಮುಖ ಆಕೃತಿ ಕಾಣೋದ್ರಿಂದನೇ ಗ್ರಹಿಸಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಅಂದ್ರೆ ಇವತ್ತಿಗೂ ಸಹ ಅದು ಜೀವಂತವಾಗಿ ಚಿತ್ರಕಲೆ ಉಳ್ಕೊಂಡಿದೆ. ಇನ್ನು ಯಕ್ಷಗಾನದಲ್ಲಂತೂ ಇನ್ನು ಆ ಪೋಷಾಕಗಳಾಗ್ಬೋದು, ಬಣ್ಣಗಾರಿಕೆ, ಆ ಒಂದು ಜನಪದರ ಕಲ್ಪನೆ, ಆ ಪಾತ್ರಗಳು, ಮುಖದ ಬಣ್ಣ, ಅದನ್ನೆಲ್ಲ ನೋಡಿದಾಗ ಅನಿಸ್ತದೆ ಎಷ್ಟು ಜ್ಞಾನ ಅವರಲ್ಲಿ ಇತ್ತು. ರಾಜರಿಗೆ ಒಂದು ಬಣ್ಣ ಹಾಕ್ತಾರೆ, ಮಂತ್ರಿಗಳಿಗೆ ಒಂದು ಬಣ್ಣ, ಆಮೇಲೆ ಸಾಮಂತರಿಗೆ ಒಂಥರ ನಸುಗೆಂಪು ಎದ್ದು ಕಾಣಲಾರದಂತಹದ್ದು, ರಾಜನಿಗೆ ಒಂದು ಸಾತ್ವಿಕ ಗುಣ ಬರ್ತಕ್ಕಂತಹ ಬಣ್ಣಗಳು, ಇನ್ನು ದುಷ್ಟರಿಗೆ ಒಂಥರ ರಂಗು ರಂಗಿನ ಬಣ್ಣಗಳು. ಆ ಬಣ್ಣಗಳ ಪ್ರತಿಯೊಂದು ಬಣ್ಣಗಳ ಬಳಕೆಯನ್ನು ಸಹ ಒಂದು ಜಾಣ್ಮೆ ಅವರಲ್ಲಿ ಇತ್ತು. ಇನ್ನು ಹಿಂದೆ ಈ ಕೊಡಗಿನ ಕಡೆಗೆ ಹೋದ್ರೆ ಯಾವಾಗ್ಲೂ ಮಳೆ ಬರ್ತಾ ಇರ್ತದೆ. ಹಂಗಾಗಿ ಸ್ವಲ್ಪ ಮನೆಗಳಿಗೆ ಕಪಾಟಗಳು ದೊಡ್ಡ ಮಾಡ್ತಾ ಇದ್ರು. ಅದು ಗಾಜು ಹಾಕತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯ ಹಳೆಯ ಮನೆಗೆ ಹೋದ್ರೆ ಅಲ್ಲಿ ಗಾಜಿನ ಮೇಲೆ ಚಿತ್ರಕಲೆಯನ್ನು ನೋಡ್ತೇವೆ. ಇವತ್ತಿಗೂ ಅಳಿಸಿಲ್ಲ ಹಳೆಯ ಮನೆಗಳು, ಎಷ್ಟೋ ವರ್ಷಗಳ ಕಾಲದ ಮನೆಗಳು. ಆ ತೀರ್ಥಹಳ್ಳಿ, ಶಿವಮೊಗ್ಗದ ಕಡೆಗೆ ಹೋದ್ರೆ ಆ ಮನೆಗಳ ಗಾಜಿನಲ್ಲಿ ಚಿತ್ರಗಳನ್ನ ವರ್ಣ ತೈಲ ಚಿತ್ರಗಳು ಅಂತ ಕರೀತಾರೆ. ಅಲ್ಲಿ ಕೇಳಿದೆ ಮನೆಯ ಒಬ್ಬ ಯಜಮಾನರಿಗೆ, ಇವನ್ನ ತೈಲ ಚಿತ್ರ ಅಂತ ಕರೀತಾರಮ್ಮ, ನಮ್ಮ ಅಜ್ಜಂದ್ರ ಕಾಲದಲ್ಲಿ ಹಾಕಿರುವಂತದ್ದು. ಅವು ಏನೂ ಆಗಿಲ್ಲ, ಅವು ಹೆಂಗಿದ್ದು ಹಂಗೆ ಅವು ಮೇಲೆಲ್ಲ ಕಿಟಕಿ ಗುಳಿಗೆ ದೊಡ್ಡ ದೊಡ್ಡ ಉದ್ದ ಹೆಂಚಿನ ಮನೆಗಳು ಅವಕ್ಕೆ ಹಾಕಿರುವಂತ.